ಈಗ ನೀವು ಅಸೋಸಿಯೇಟ್ ಆಗಿ ಮಾಡಿದಂತಹ ಸಿನಿಮಾ ಈಗ ರಿಲೀಸ್ ಆಗ್ತಾ ಇದೆ. ಅದು ಅಪ್ಪು ಅವರ 50ನೇ ಹುಟ್ಟುಹಬ್ಬಕ್ಕೆ. ಹೌದೌದು ಸೊ ಎಷ್ಟು ಖುಷಿ ಕೊಡ್ತಿದೆ. ಒಂದ್ ಕಡೆ ಖುಷಿ ವಿಚಾರ, ಇನ್ನೊಂದ್ ಕಡೆ ಅವ್ರಿಲ್ಲ ಅನ್ನೋಂತಹ ಕುರುಗು. ಸರ್. ಅವ್ರು ತೀರ್ಕೊಂಡಾಗಲೇ ಅವ್ರು ಇಲ್ಲ ಅನ್ನೋದು ಪ್ರತಿದಿನ ಕಾಡ್ತಾ ಇರುತ್ತೆ. ಬಟ್ ಏನು ಅಂತಂದ್ರೆ ನಾವು ರಸ್ತೆಯಲ್ಲಿ ನೋಡುವಾಗ ನೀವೇ ನೋಡಬೇಕು, ಪ್ರತಿಯೊಂದು ಜಾಗದಲ್ಲೂ ಅಪ್ಪು ಅವ್ರ ಫೋಟೋ ಇದ್ದೇ ಇರುತ್ತೆ. ಅವ್ರಿಲ್ಲ ಅಂತ ಅನ್ಸೋದೇ ಇಲ್ಲ. ಇಲ್ಲೇ ಎಲ್ಲೋ ಇದ್ದಾರೆ ಅನಿಸುತ್ತೆ. ಆ ಫೋಟೋ ನೋಡಿದಾಗಲೇ ಅವ್ರು ತೀರ್ಕೊಂಡಿದ್ದಾರೆ ಅಂತ ನಮ್ಗೆ ಜ್ಞಾಪಕ ಬರೋದು. ಸಿನಿಮಾ ರಿಲೀಸ್ ಆಗ್ತಿದೆ. ಒಳ್ಳೆ ಅದ್ಭುತವಾದ ಸಿನಿಮಾ ಸರ್ ಅದು. ಯಾಕಂದ್ರೆ ಫಸ್ಟ್ ಇಸ್ ಬೆಸ್ಟ್ ಅಂತಾರೆ ಅವ್ರಿಗೆ. ತುಂಬಾ ಜನಕ್ಕೆ ಕನೆಕ್ಟ್ ಆದಂತ ಒಬ್ಬ ಸ್ಟಾರ್ ಉಟ್ಕೊಂಡಂತ ಸಿನಿಮಾ ಅದು. ಪುರಿ ಜಗನ್ನಾಥ್ ಅವ್ರದ್ದು ಡೈರೆಕ್ಷನ್ ಮತ್ತೆ ಅವರ ಕ್ಯಾರೆಕ್ಟರೈಸೇಷನ್ ಹೀರೋದ ಬಗ್ಗೆ ಮಾಡಿರೋದು. ಆಮೇಲೆ ರಕ್ಷಿತಾ ಅವ್ರು ಆ್ಯಕ್ಟ್ ಮಾಡಿರೋದು ಜನಕ್ಕೆ ತುಂಬ ಚೆನ್ನಾಗಿ ಕನೆಕ್ಟ್ ಆಗ್ಬಿಟ್ರು. ತುಂಬ ಅವ್ರ ಕೆಲಸ ಅವ್ರು ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಸರ್. ಡೈರೆಕ್ಟ್ರಿಗೆ ಏನು ಬೇಕೋ ಅದನ್ನು ಅಚ್ಚುಕಟ್ಟಾಗಿ ಅವ್ರು ಕೆಲಸ ಮಾಡಿದ್ದಾರೆ. ಅವ್ರು ಯಾವತ್ತೂ ಇಷ್ಟು ದೊಡ್ಡಗೆ ಇಟ್ಟಾಗುತ್ತೆ ಅಂತ ಅವರೇ ಎಕ್ಸ್ಪೆಕ್ಟ್ ಮಾಡಿಲ್ಲ. ಅವ್ರು ಹೋದಾಗಲೇ ಶಾಕ್ ಅವ್ರಿಗೆ ಸಿಲ್ವರ್ ಜೂಬ್ಲಿ, ಹೌದಾ ಎಷ್ಟು ಹೋಗ್ತಾ ಇದೆ ಮಹೇಶ್, ಚೆನ್ನಾಗಿ ಹೋಗ್ತಾ ಇದೆ ಮಹೇಶ್ ಅಂತ ಕೇಳೋರು. ಮುಜುಗರ ಅವ್ರಿಗೆ, ಸಂಕೋಚ. ಹೌದು. ಆಮೇಲೆ ಹಂಗೆ ಹೋಗ್ತಾ ಇದೆ, ಹಿಂಗೆ ಬರೀ ಸುಳ್ಳು ಹೇಳ್ತೀರಾ ಮಹೇಶ್ ನೀವು ಅಂತ ಅವ್ರು ನಂಬಲ್ಲ. ಅವ್ರನ್ನ ಹೊಗಳಿದ್ರೆ ಅವ್ರಿಗೆ ಇಷ್ಟ ಆಗಲ್ಲ. ಬರೀ ಸುಳ್ಳು ಹೇಳ್ತೀರಾ ನೀವು ಅಂತಾರೆ. ಆ ಥರ ಸ್ವಲ್ಪ ಮುಜುಗರ, ಸಂಕೋಚ ಕ್ಯಾರೆಕ್ಟ್ರು. ಬಟ್ ಆ ಭಯ ಇತ್ತು ಸರ್. ಆ ಭಯ ಬೇಕು ಒಬ್ಬ ಕಲಾವಿದನಿಗೆ. ನಾನು ಏನು ಮಾಡಿದ್ರು ಆಗ್ಬಿಡುತ್ತೆ, ನಾನು ರಾಜ್ಕುಮಾರ್ ಮಗ, ನನ್ನ ಮೈಂಡ್ ಸೆಟ್ಟಿಂಗೇ ಇಲ್ಲ ಅವ್ರಿಗೆ. ಅಪ್ಪಾಜಿ ರಾಜ್ಕುಮಾರ್, ನಾನು ಅವ್ರ ಮಗ ಅಷ್ಟೇ, ನನಗೂ ಅವ್ರಿಗೂ ಕಂಪ್ಯಾರಿಸನ್ ಇಲ್ಲ ಅಂತ ಹೇಳೋರು. ಅಂದರೆ ನೋಡಿ, ಅದು ರಾಜ್ಕುಮಾರ್ ಮಗ, ನನ್ನ ಸಿನಿಮಾ ಸೂಪರ್ ಹಿಟ್ ಆಗ್ಬಿಡುತ್ತೆ ಅನ್ನೋ ಇಲ್ಲ ಭಯ ಇತ್ತು ಅವ್ರಿಗೆ. ಸಿನಿಮಾ ಮಾರ್ನಿಂಗ್ ಶೋ ರಿಲೀಸ್ ಆದಮೇಲೂ ಕೇಳೋರು, ಹೌದಾ ನೋಡ್ತಾ ಇದ್ದಾರೆ, ಇಷ್ಟನಾ ಮಹೇಶ್, ಎಲ್ಲ ಕಡೆ ಹೌಸ್ಫುಲ್ ಆಗಿದೆಯಾ ಅಂತ ಕೇಳೋರು ಪಾಪ ಅವರು. ಅದು ಇರಬೇಕು ಭಯ ಆರ್ಟಿಸ್ಟ್ಗಳಿಗೆ, ಅದು ಇತ್ತು ಅವ್ರಿಗೆ. ಆಮೇಲೆ ಮನೆಯವರೇ ಕಳಿಸ್ಬಿಟ್ಟಿದ್ದಾರೆ. ಆಮೇಲೆ ನಾವು ಯಾವುದೇ ರಾಜ್ಕುಮಾರ್ ಅನ್ನೋ ಹೆಸರೇ ಒಂದು ಬ್ರ್ಯಾಂಡ್ ಸರ್. ಹೌದು. ಗೆಲ್ಲೇಬೇಕು ಸಿನಿಮಾ. ರಾಜ್ಕುಮಾರ್ ಅವ್ರ ಮಗ ಅನ್ನೋದೊಂದು ಬಿಟ್ಟರೆ ನಮ್ಮ ಇಂಡಿವಿಜುವಾಲಿಟಿ, ನಮ್ದೇನು ಸ್ವಂತ ಏನಿದೆ ಅದನ್ನು ಪ್ರೂವ್ ಮಾಡ್ಕೋಬೇಕಲ್ಲ, ಅದನ್ನು ಪ್ರೂವ್ ಮಾಡ್ಕೊಂಡ್ರು ಅವರು. ರಾಜ್ಕುಮಾರ್ ಮಗ ಅನ್ನೋದು ಬಿಟ್ಟು ಅಪ್ಪು ಅನ್ನೋದು ಒಂದು ಐಡೆಂಟಿಟಿ ಇದೆಯಲ್ಲ, ಅದನ್ನು ಆ್ಯಡ್ ಆಯಿತು ಅದು ಅವ್ರಿಗೆ. ಹೌದು. ಅದೆಲ್ಲ ಆ್ಯಡ್ ಆಯಿತು ಅವ್ರಿಗೆ, ದೊಡ್ಡ ಸ್ಟಾರ್ ಆಗಿಬಿಡೋದ್ರು ಅವರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.